ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋ ಡ್ರಾಮಾ ನೋ ಫೇಕ್ ಓನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಇನ್ಸ್ಪಿರೇಷನ್ ಸ್ಟೋರಿಯನ್ನು ನೋಡೋಣ. ಇವರು 1931 ಅಕ್ಟೋಬರ್ 15ರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನನ ಆಗ್ತಾರೆ. ಇವ್ರದ್ದು ಒಂದು ಕಡುಬಡತನ ಕುಟುಂಬ ಆಗಿತ್ತು. ಇವ್ರ ತಂದೆ ಬಂದುಬಿಟ್ಟು ಮೀನು ಹಿಡಿತಾ ಜೀವನ ಮಾಡ್ತಿರ್ತಾರೆ, ದೋಣಿಯನ್ನು ಓಡಿಸ್ತಾ ಇರ್ತಾರೆ. ಅದೇ ಥರ ಕೂಡ ತಾಯಿ ಮನೆ ಕೆಲಸ ಮಾಡಿಕೊಂಡು ಇತರ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಇವರು ಬಾಲ್ಯದಲ್ಲಿಯೇ ನೋವನ್ನು ಅನುಭವಿಸಿರ್ತಕ್ಕಂಥವ್ರು ಅಂತಲೇ ಹೇಳ್ಬೋದಾಗಿದೆ. ಇವರು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಇವರನ್ನು ಕೀಳು ಜಾತಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇವರನ್ನು ಅಪಹಾಸ್ಯ ಮಾಡ್ತಾಯಿದ್ರು. ಆದರೆ ಈ ನೋವನ್ನೆಲ್ಲ ಅವರು ಸಹಿಸ್ಕೊಂಡೇ ಜೀವನ ಮಾಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ. ಅದೇ ಥರ ಕೂಡ ಇವರು ಬೆಳಗ್ಗೆ ಎದ್ಬಿಟ್ಟು ಪೇಪರ್ ಹಾಕಿ ಕೂಡ ಜೀವನವನ್ನು ಮಾಡ್ತಾಯಿದ್ರು. ಪ್ರತಿ ಮನೆಗೆ ಹಾಕಿ ಇವರು ದುಡಿಮೆ ಮಾಡಿಬಿಟ್ಟು ಅದರಲ್ಲೇ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದರು ಅಂತಲೇ ಹೇಳ್ಬೋದಾಗಿದೆ. ಇವರಿಗೆ ವಾಯುಪಡೆಗೆ ಪೈಲಟ್ ಆಗಬೇಕಂತ ಆಸೆ ಇತ್ತು. ಆದರೆ ಮತ್ತು ಇವರು ಎಕ್ಸಾಮ್ ಬರೀತಾರೆ. ಆ ಒಂದು ಸಂದರ್ಭದಲ್ಲಿ 8 ಪ್ಲೇಸ್ ಇರುತ್ತೆ, ಆದರೆ 9ನೇವರಾಗಿ ಇವರು ಆಯ್ಕೆ ಆಗಿರ್ತಾರೆ. ಆದ ಕಾರಣ ಆ ಕನಸು ಕೂಡ ನುಚ್ಚುನೂರಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇವರು ಗಂಗಾ ನದಿ ತೀರದಲ್ಲಿ ಅದು ಅಳ್ಕೊತ ಕೂತ್ಕೊತೀರ ಅಂತಲೇ ಹೇಳ್ಬೋದಾಗಿದೆ. ಆದರೆ ಆ ಒಂದು ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಅವ್ರು ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟು ಇದಕ್ಕಿಂತ ಉತ್ತಮವಾದ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಶತಪ್ರಯತ್ನ ಪಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಇವರದ್ದು ವಿಜ್ಞಾನಿ ಆಗಬೇಕು, ಸೈಂಟಿಸ್ಟಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅನೇಕ ರಾಕೆಟ್ಗಳನ್ನು, ಕ್ಷಿಪಣಿಗಳನ್ನು ತಯಾರು ಮಾಡ್ತಾರೆ. ಆದರೆ ಫೇಲ್ಯೂರ್ ಆಗ್ತಾರೆ. ಫೇಲ್ಯೂರ್ ಆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವಮಾನವನ್ನು ಮಾಡ್ತಾ ಇರ್ತಾರೆ. ಎಲ್ರಿಗೂ ಕೂಡ ಆಗುತ್ತೆ. ಫೇಲ್ಯೂರ್ ಆದಾಗ ಎಲ್ಲರೂ ಕೂಡ ಅವಮಾನ ಮಾಡ್ತಾ ಇರ್ತಾರೆ. ಆದರೆ ಅದಕ್ಕೂ ಕೂಡ ಧೃತಿಗೆಡದೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ನೆಕ್ಸ್ಟು ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾರೆ. ಅಗ್ನಿ, ಪೃಥ್ವಿ ಎಂಬ ಕ್ಷಿಪಣಿಗಳನ್ನು ತಯಾರು ಮಾಡಿ ನಮ್ಮ ದೇಶಕ್ಕೆ ಕೊಡ್ತಾರೆ. ಸೊ ಆದ ಕಾರಣದಿಂದ ಇವರನ್ನೇ ಇಂದಿಗೂ ಕೂಡ ಸ್ಮರಿಸಲಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಯಾವ ಥರ ನಮಗೆ ಸಮಸ್ಯೆಗಳು ಬಂದಾಗ ಅವುಗಳನ್ನು ಎದುರಿಸಬೇಕು ಅನ್ನೋದನ್ನ ಈ ಡಾಕ್ಟರ್ ಅಬ್ದುಲ್ ಕಲಾಂ ಇವರಿಂದ ಕಲಿಬೇಕು ಅಂತಲೇ ಹೇಳ್ಬೋದಾಗಿದೆ. ಇವರು ಶಿಲಾಂಗಲ್ಲಿ ಒಂದು ಸಮ್ಮಿಟ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅದನ್ನು ಭಾಷಣ ಮಾಡ್ಕೊತಾನೆ ಕೊನೆಯುಸಿರು ಎಳಿತಾರೆ ಅಂತಲೇ ಹೇಳ್ಬೋದಾಗಿದೆ. ಇವರ ಒಂದು ಜೀವನ ಚರಿತ್ರೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈ ರೀತಿ ಸವಾಲುಗಳು ಬಂದಾಗ ಆ ಸವಾಲುಗಳನ್ನ ಮೆಟ್ಟಿ ನಿಲ್ಲಬೇಕು. ಇದರಿಂದ ಕೂಡ ನಾವು ಮುಂದುವರಿಬೋದು. ಇಲ್ಲಾಂದರೆ ಯಾವುದೇ ಸಾಧನೆ ಇಲ್ಲ. ನೀವು ಸೋತಾಗ ಕೂಡ ಎಲ್ಲರೂ ಕೂಡ ನಿಮಗೆ ಅವಮಾನ ಮಾಡೋದು ಅದು ಸಹಜವಾಗಿಬಿಟ್ಟಿದೆ. ಸೊ ಸೋತ ವ್ಯಕ್ತಿ ಸೋತ ಜಾಗದಲ್ಲೇ ಬೆಳಿಬೇಕು. ಆಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನೀವು ಆ ಸಂದರ್ಭದಲ್ಲಿ ಈ ಒಂದು ಎಲ್ಲ ಸೋಲನ್ನು ಕೂಡ ಮೆಟ್ಟಿ ನಿಂತು ಗೆದ್ದಾಗ ಅದರಲ್ಲಿ ಸಿಗ್ತಕ್ಕಂಥ ಆನಂದ ಇರುತ್ತೆ. ಸೊ ಆದ ಕಾರಣ ನೀವು ಕೂಡ ಇನ್ಸ್ಪಿರೇಷನ್ನ ತೆಗೆದುಕೊಳ್ಳಿ, ನಿಮ್ಮ ಜೀವನದಲ್ಲಿ ಮುಂದುವರಿರಿ ಅಂತ ಹೇಳ್ತಾ, ನೋ ಡ್ರಾಮಾ ನೋ ಫೇಕ್ ಓನ್ಲಿ ರಿಯಾಲಿಟಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.